ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವರಾಜ್ ಎಲ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಇಂದಿನ ತರಗತಿಯಲ್ಲಿ ರಾಷ್ಟ್ರೀಯ ಭಾಷೆಗಳು ಎಷ್ಟಿವೆ ಸಂವಿಧಾನದಲ್ಲಿ ಎಂಬುದನ್ನು ಇಂದಿನ ತರಗತಿಯಲ್ಲಿ ತಿಳಿಸಿಕೊಡುತ್ತೇನೆ. ನಮ್ಮ ಸಂವಿಧಾನವು 344(1) ಮತ್ತು 351ನೇ ವಿಧಿಯ ಪ್ರಕಾರ ಮತ್ತು 8ನೇ ಶೆಡ್ಯೂಲ್ನಂತೆ ಅಂಗೀಕರಿಸಿರುವ ಒಟ್ಟು ರಾಷ್ಟ್ರೀಯ ಭಾಷೆಗಳು 22. ಈ 22 ಭಾಷೆಗಳನ್ನು ನಾವು ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಳುವಂಥ ಒಂದು ಅವಕಾಶಗಳನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಾವು ನೋಡಿರುವಂತೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 2000 ನೋಟು. 2000 ನೋಟು ಇಂದಿನ ಜನಗಳು ಅದನ್ನು ಪ್ರಿಂಟಿಂಗ್ ಮಾಡುತ್ತಿಲ್ಲ, ಅದನ್ನು ನಿಲ್ಲಿಸಿದ್ದಾರೆ. ಇನ್ನು ಮಿಕ್ಕೆಲ್ಲ ನೋಟುಗಳು ನೀವು ನೋಡಿರುತ್ತೀರ ಸ್ನೇಹಿತರೆ. ಈ ನೋಟುಗಳಲ್ಲಿ 17 ಭಾಷೆಗಳಿವೆ. ಎಷ್ಟು ಭಾಷೆಗಳು? 17 ಭಾಷೆಗಳು. 17 ಭಾಷೆಗಳು ಎಲ್ಲಿವೆ ಅಂತಂದರೆ ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಮೇಲ್ಗಡೆ ಇರುತ್ತೆ. ಇನ್ನು ಮಿಕ್ಕ ಭಾಷೆ 15 ಇಲ್ಲೊಂದು ಬ್ರ್ಯಾಕೆಟ್ ಕೊಟ್ಟಿರಲ್ಲ, ಇದರ ಒಳಗಡೆ ಇರುತ್ತೆ. 15 ಭಾಷೆಗಳು ಮತ್ತು +2 17 ಭಾಷೆಗಳು ಇರುತ್ತೆ, ಸರಿನಾ? ಅದರಂತೆ ಈಗ ನಾವು ಸಂವಿಧಾನದಲ್ಲಿ ಇರುವಂಥ ಭಾಷೆಗಳು 22. ಅಲ್ಲಿರೋ ಭಾಷೆಗಳು ಸೇರಿ ಏನು ಸಂವಿಧಾನದಲ್ಲಿ 22 ಭಾಷೆ ಆಗಿದೆ ಅಂತ ಕೇಳಿದ್ರೆ ಅದು ಇಲ್ಲ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸಂವಿಧಾನದಲ್ಲಿ ರಾಷ್ಟ್ರೀಯ ಭಾಷೆಗಳಲ್ಲಿ ಇಂಗ್ಲೀಷನ್ನು ತೆಗೆದುಹಾಕಿದ್ದಾರೆ. ಮತ್ತು ಅಲ್ಲಿ ಇರುವಂಥ ಮತ್ತು ಸಂವಿಧಾನದಲ್ಲಿ ಇರುವಂಥ ಭಾಷೆಗಳು ಯಾವ್ಯಾವು? ನೋಟಲ್ಲಿ ಇಂಗ್ಲೀಷ್ ಭಾಷೆ ಒಂದು ಮಾತ್ರ ನೀವು ತೆಗೆದುಹಾಕ್ಬಿಡಿ. ಅದ್ರ ಒಳಗಡೆ ಬಾಡೋ, ಡೋಂಗ್ರಿ, ಮೈತೈ, ಸಂತಾಲಿ, ಸಿಂಧಿ ಇಷ್ಟು ಭಾಷೆಗಳನ್ನು ನೀವು ಸೇರಿಸ್ಬಿಟ್ರೆ 22 ಭಾಷೆಗಳಾಗುತ್ತೆ. ಇಲ್ಲಿ ನೋಟಿನ ಮೇಲೆ ಇರುವಂಥ ಒಂದು ಇಂಗ್ಲೀಷ್ ಭಾಷೆನ ನೀವು ತೆಗೆದಾಕ್ರು ಸಾಕು, ಇನ್ನು ಮಿಕ್ಕೆಲ್ಲ ಭಾಷೆಗಳು ನಿಮ್ಮ ನೆನಪಲ್ಲೇ ಇರುತ್ತೆ. ಅದರ ಜೊತೆ ಬಾಡೋ, ಡಂಗ್ರಿ, ಮೈತೈ, ಸಂತಾಲಿ, ಸಿಂಧಿ ಇಷ್ಟು ನೆನಪಲ್ಲಿ ಇಟ್ಕೊಬಿಟ್ರೆ ನೀವು ರಾಷ್ಟ್ರೀಕೃತ ಭಾಷೆಗಳೆಲ್ಲ ನಿಮ್ಮ ಒಂದು ಮೈಂಡಲ್ಲಿ ಇರುತ್ತೆ.